ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಣ್ 2.4 ವ್ಲಾಗ್ಸ್. ನಮ್ಮೂರಿನ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ನಡೀತಾ ಇತ್ತು. ಅಲ್ಲಿ ಹೋಗಿ ಒಂದು ವ್ಲಾಗ್ ಶೂಟ್ ಮಾಡ್ಕೊಂಡು ಬರೋಣ ಅಂತೇಳಿ ನಾವು ಅಪ್ಪಾಜಿ ಕರ್ಕೊಂಡು ಅದೇ ಥರ ತೋಟ ಎಲ್ಲ ಸುತ್ತಾಡ್ಕೊಂಡು ಸೀದಾ ನಮ್ಮ ದೇವಸ್ಥಾನ ಹತ್ರ ಹೋದೆ ಫ್ರೆಂಡ್ಸ್. ಬನ್ನಿ ನಮ್ಮ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಅರಳಿಹಳ್ಳಿಯಲ್ಲಿ ನೆಲೆಸಿರುವ ಶಕ್ತಿ ದೇವತೆ ಮಲಯಮ್ಮ ದೇವಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ತಾಯಿಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸಾವಿರಾರು ಭಕ್ತಾದಿಗಳು ಹಾಗೂ ಒಕ್ಕಲುಗಳು ಇದ್ದಾರೆ. ಇತಿಹಾಸದ ಉದ್ದಗಲಕ್ಕೂ ತನ್ನ ಮಹಿಮೆಯಿಂದ ಹಾಗೂ ಶಕ್ತಿಯಿಂದ ತನ್ನನ್ನು ನಂಬಿ ಬಂದ ಭಕ್ತರಿಗೆ ಆಶೀರ್ವದಿಸಿ ಕಾಯುತ್ತಿರುವ ಶಕ್ತಿಪೀಠ ಇದು. ದುಷ್ಟರನ್ನು ನಾಶ ಮಾಡುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ತನ್ನ ಮಹಿಮೆಯಿಂದ ಶ್ರೀ ಶಕ್ತಿ ದೇವತೆ ಮಲಯಾಂಬಿಕಾ ದೇವಿ ಎಂಬ ಹೆಸರನ್ನು ಪಡೆದಿರುತ್ತಾಳೆ ಈ ದೇವತೆ. ಸನಾತನ ಧರ್ಮದ ಪೂಜಾ ಪದ್ಧತಿಗಳನ್ನು ಇಲ್ಲಿನ ಭಕ್ತರು ಈಗಲೂ ಅನುಸರಿಸುತ್ತಾ ಈ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಕರ್ನಾಟಕದಲ್ಲಿರುವ ಕೆಲವು ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು. ಈಗ ಈ ಪುರಾತನ ದೇವಾಲಯದ ಜೀರ್ಣೋದ್ಧಾರ ಕೆಲಸ ಪ್ರಗತಿಯಲ್ಲಿದೆ. ಭಕ್ತಾದಿಗಳೆಲ್ಲ ಮುಕ್ತ ಮನಸ್ಸಿನಿಂದ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತನು ಮನ ಧನ ಅರ್ಪಿಸಿ ಜೀರ್ಣೋದ್ಧಾರ ಕೆಲಸಕ್ಕೆ ಕೈಜೋಡಿಸಿದ್ದಾರೆ. ಗ್ರಾಮಸ್ಥರು, ಒಕ್ಕಲುಗಳು, ಭಕ್ತಾದಿಗಳು ಸೇರಿಕೊಂಡು ಒಂದು ಸಮಿತಿ ರಚನೆ ಮಾಡಿಕೊಂಡು ತಾಯಿ ಶಕ್ತಿಪೀಠದ ಜೀರ್ಣೋದ್ಧಾರ ಕೆಲಸವನ್ನು ಮಾಡಿಸುತ್ತಿದ್ದಾರೆ. ಈ ದೇವಸ್ಥಾನದ ಅಂಗಳದಲ್ಲಿ ತಾಯಿ ಚೌಡೇಶ್ವರಿಯ ಸನ್ನಿಧಾನವೂ ಸಹ ಇದೆ. ಇಲ್ಲಿ ಭಕ್ತರುಗಳು ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ. ತಾಯಿ ಶ್ರೀ ಮಲಯಾಂಬಿಕಾ ದೇವಿ ಶಕ್ತಿಪೀಠ ಜೀರ್ಣೋದ್ಧಾರ ಕೆಲಸ ಪೂರ್ಣಗೊಂಡ ಮೇಲೆ ಕರ್ನಾಟಕದ ಸಾವಿರಾರು ಭಕ್ತಾದಿಗಳು ಬಂದು ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಮಾಡಿ ದೇವಸ್ಥಾನವನ್ನು ಉದ್ಘಾಟಿಸುತ್ತಾರೆ. ಸುಮಾರು 2 ಅಥವಾ 3 ವಾರಗಳ ಕಾಲ ನಡೆಯುವ ಈ ಜಾತ್ರೆ ನಮ್ಮ ಸನಾತನ ಧರ್ಮದ ಆಚರಣೆಗೆ ಕೈಗನ್ನಡಿ ಹಿಡಿದಂತೆ. ಹೊಸದುರ್ಗದಿಂದ ಸುಮಾರು 8 ಕಿಲೋಮೀಟರ್ ತರೀಕೆರೆ ಮಾರ್ಗವಾಗಿ ಹೋದರೆ ಈ ದೇವಸ್ಥಾನ ನಿಮಗೆ ಸಿಗುತ್ತದೆ. ಈ ದೇವಸ್ಥಾನಕ್ಕೆ ಬರುವ ಮೊದಲು ಈ ದೇವಸ್ಥಾನದ ಸಂಪ್ರದಾಯ ಮತ್ತು ಆಚರಣೆಗಳ ಬಗ್ಗೆ ತಿಳಿದುಕೊಂಡು ಬರುವುದು ಸೂಕ್ತವೆನಿಸುತ್ತದೆ. ದುಷ್ಟರ ನಾಶಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ಈ ತಾಯಿ ಮಲೆನಾಡಿನಿಂದ ಬಂದು ಇಲ್ಲಿ ನೆಲೆಸಿದ್ದಾಳೆ ಎಂದು ಇಲ್ಲಿ ಕೆಲ ಗುರು ಹಿರಿಯರು ಹೇಳುತ್ತಾರೆ.